ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ಗೊತ್ತಿರಂಗೆ ಡಿಸಿ ಮತ್ತೆ SRH ಮ್ಯಾಚ್ ಕೂಡ ನಡೀತಿರುವಂತದ್ದು. ಈಗಾಗಲೇ ಎರಡು ಟೀಮ್ ಕೂಡ ಅಷ್ಟೇ ಮೂರ್ ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಒಂದು ಬಿಗ್ ಫೈಟ್ ಆಗೋ ಮ್ಯಾಚ್ ಕೂಡ ಇರುತ್ತೆ. ಯಾರಾದ್ರೂ ಒಬ್ರು ಇನ್ನೊಂದು ಪಾಯಿಂಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಹಂಗ್ ಆಗದೆ ಇದ್ರೆ ಸಾಕಪ್ಪ. ನಿನ್ನೆ ಹೆಂಗೆ ಇದ್ದಿದ್ದು ಮ್ಯಾಚ್ ಹೆಂಗೆಂಗೋ ಆಗೋಗ್ಬಿಡ್ತು. ಸೊ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಲೆವೆಲ್ಗೆ ಮ್ಯಾಚ್ ತಗೊಂಡೋಗಿದ್ದು. ಈ ಕಡೆ MI ಅವರು ಪವರ್ ಪ್ಲೇ ಒಳಗೆ ಫುಲ್ಲು ಕಲಾಸ್ ಆಗೋ ಚಾನ್ಸ್ ಕೂಡ ಕಾಣಿಸ್ಕೊಳ್ತೈತೆ. ಅಂದ್ರೆ 150 ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ನನಗೆ MIಗಿಂತ ಈ GTR ಆಡಿದ್ರಲ್ಲ, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಬ್ಯಾಟಿಂಗ್. ಅವರು ಎಲ್ಲ ಕೂಡ ಫಾರ್ಮ್ ಅಲ್ಲಿರೋ ಪ್ಲೇಯರ್ಸ್ ಹಿಂಗ್ ಆಡಿದ್ರಲ್ಲ ಅಂತ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ. ಅದಾದ್ಮೇಲೆ ಒಂದು ಅಡ್ವಾಂಟೇಜ್ MI ವಿನ್ ಆಗೋ ಕಡೆ ಇದ್ರೆ 4-5 ಅಡ್ವಾಂಟೇಜು GT ವಿನ್ ಆಗೋ ಕಡೆ ಕೂಡ ಇತ್ತು. ಆದ್ರೂ ಇಲ್ಲಿ ಹೆಂಗೆ MI ವಿನ್ ಆಯ್ತು ಅಂತ ನಂಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಸೊ ನಿನ್ನೆ ಪ್ರಿಡಿಕ್ಷನ್ ಕೂಡ ನಾನು GT ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ನೀವೊಂದ್ಸಲಿ ತೆಗ್ದು ನೋಡಿ ಅನಾಲಿಸಿಸ್ ಮಾಡಿ ಗೊತ್ತಾಗುತ್ತೆ ಏನಕ್ಕೆ GT ಅಂತ ಹೇಳಿದೆ ಅಂತ. ನಿಮ್ಗೆ ಕ್ಲಿಯರ್ ಆನ್ಸರ್ ಕೂಡ ಸಿಗುತ್ತೆ. ಇಲ್ಲಿ MI ಏನಕ್ಕೆ ವಿನ್ ಆಯ್ತು, GT ಏನಕ್ಕೆ ಲಾಸ್ ಆಯ್ತು ಅಂತ. ಸೊ ನಿಮ್ಗೆ ಕ್ಲಿಯರ್ ಡೇಟಾ ಕೂಡ ಸಿಕ್ಬಿಡುತ್ತೆ. ಅದಾದ್ಮೇಲೆ ಬಿಡಿ, ನಾವು ಏನಂದ್ರೆ ಪ್ರಿಡಿಕ್ಷನ್ ಹಾಕೋದಷ್ಟು ನಮ್ಮ ಕೆಲಸ. ಆಗೋದು ಬಿಡೋದು ಪ್ರತಿಯೊಂದು ಕೂಡ ಅಲ್ಲಿ ಆಗುವ ಮ್ಯಾಚ್ ಮೇಲೆ ಡಿಪೆಂಡ್, ಮತ್ತೆ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಓಲ್ಡ್ ಈಸ್ ಓಲ್ಡ್. ಈಗ ಇವತ್ತಿನ ಮ್ಯಾಚ್ ಮೇಲೆ ಕಾನ್ಸಂಟ್ರೇಷನ್ ಕೂಡ ಮಾಡೋಣ. ಇವತ್ತಿನ ಮ್ಯಾಚ್ ಇರೋದು DC ಮತ್ತೆ SRH. ಮತ್ತೆ ಒಂದೊಂದಾಗೆ ನೋಡ್ತಾ ಹೋಗೋಣ ಪ್ಲೇಯರ್ ಪ್ರೊಡಿಕ್ಷನ್ ಯಾವ ತರ ಇದೆ. ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ವೆದರ್ ಕಂಡೀಷನ್ ಯಾವ ತರ ಇದೆ, ಇವತ್ತಿನ ಮ್ಯಾಚ್ ವಿನ್ನರ್ ಯಾರು ಆಗ್ಬೋದು, ಪ್ರತಿಯೊಂದು ಕೂಡ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಮ್ದು ಈಗ ಕರೆಂಟ್ ಆಗಿ 2 ಮ್ಯಾಚ್ ಲಾಸ್ ಕೂಡ ಆಗಿದೆ. ಅದ್ ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ 7 ಮ್ಯಾಚಸ್ ಅಲ್ಲಿ 7 ಮ್ಯಾಚ್ ಅಲ್ಲಿ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದೆ. ಸೊ ಇವತ್ತಿನ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ ನೋಡ್ತೋಣ ಬನ್ನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಗುರು, ಮೊದಲನಾಗಿ ಈ ಒಂದು ಪಿಚ್ ರಿಪೋರ್ಟ್ ಕಡೆ ಬರೋದ್ರೆ ಇದೊಂದು ಹೈ ಸ್ಕೋರಿಂಗ್ ಪಿಚ್ ಅಂತ ಕೂಡ ಹೇಳ್ಬೋದು. ಆಗಿರೋ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 180, 185, 190 ಪ್ಲಸ್ ಆರಾಮಾಗಿ ಕೂಡ ಬಂದಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗೋ ಲಕ್ಷಣ ಕೂಡ ಕಾಣ್ತಿದೆ. ಏನಕ್ಕೆ ಕಡೆ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅದೇ ರೀತಿ ಇದ್ದಾರೆ, SRH ಕಡೆ, ಅದಾದ್ಮೇಲೆ DC ಕಡೆ ಕೂಡ ಅದೇ ರೀತಿ ಕೂಡ ಇದ್ದಾರೆ. ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಕೂಡ ಎರಡು ಟೀಮ್ ಅಲ್ಲಿ ಕೂಡ ಅದೇ ರೀತಿ ಕೂಡ ಕಾಣ್ತಿದೆ. ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 190 ಪ್ಲಸ್ ಆರಾಮಾಗಿ ಕೂಡ ಬಂದ್ಬಿಡುತ್ತೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಆಯ್ತಲ್ಲ SRH ಮತ್ತೆ CSK, ಅವಾಗ್ಲೂ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ 194 SRH ಅವರು ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಇಲ್ಲಿ CSK ಅವರು 186 ತನಕ ಚೇಸ್ ಅನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ 184 ತನಕ ಚೇಸ್ ಅನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ಲಾಸ್ ಕೂಡ ಆದ್ರು. ಅದಾದ್ಮೇಲೆ ಅದಕ್ಕಿಂತ ಪ್ರೀವಿಯಸ್ ಒಂದು ಮ್ಯಾಚ್ ಕೂಡ ಆಗಿತ್ತಲ್ಲ RR ಮತ್ತೆ SRH, ಅವಾಗ್ಲೂ ಕೂಡ ಅಷ್ಟರಲ್ಲಿ SRH ಅವರು 216 ರನ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಇಲ್ಲಿ ಗೊತ್ತಲ್ಲ RR ಎಷ್ಟು ಬ್ಯಾಡ್ ಆಗಿ ಆಡಿದ್ರು ಅಂತ. 159ಕ್ಕೆ ಆಲ್ಔಟ್ ಕೂಡ ಆಗಿದ್ದು. ಹಾಗಾಗಿ ಇಲ್ಲಿ SRH ಈ ಗ್ರೌಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಿದೆ ಈ ಡೇಟಾವನ್ನ ತೆಗೆದು ನೋಡಿದ್ವಿ ಅಂದ್ರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಗಿಂತ ಪೇಸರ್ಸ್ ಗೆ ತುಂಬಾ ವಿಕೆಟ್ಸ್ ಗಳು ಕೂಡ ಬೀಳುವಂತದ್ದು. ಲಾಸ್ಟ್ ಮ್ಯಾಚ್ ಅಲ್ಲಿ ನೀವೇ ನೋಡಿದ್ರೆ ಇಶಾನ್ ಮಲಿಂಗಾಗೆ 3 ವಿಕೆಟ್ ಕೂಡ ಬಿದ್ದಿದ್ದು. ಅದಕ್ಕಿಂತ ಹಿಂದಿನ ಮ್ಯಾಚ್ ಅಲ್ಲಿ ಪ್ರಫುಲ್ ಹಿಂಗೆಗೆ 3-4 ವಿಕೆಟ್ ಅನ್ನೋ ಬಿತ್ತಲ್ಲ. ಸೊ ಹಾಗಾಗಿ ಈ ಪಿಚ್ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ. ಅದಾದ್ಮೇಲೆ SRH ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಕೂಡ ಇರುತ್ತೆ. ಇನ್ನ ಲಾಸ್ಟ್ 3 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ 2 ಸಲ ವಿನ್ ಕೂಡ ಆಗಿದೆ. ಅದರಿಂದ ಒಂದ್ಸಲಿ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿರುವಂತದ್ದು. ಮತ್ತೆ ಈ ಪಿಚ್ ಅಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಒಳ್ಳೆ ಸ್ಕೋರ್ ನ ಇಲ್ಲಿ ಏರ್ಸಿ ಕೂರ್ಸ್ಬಿಡ್ಬೋದು. ಅದಾದ್ಮೇಲೆ ಚೇಸಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಅನಿಸ್ತದೆ. ಏನಕ್ಕೆ ಅಂದ್ರೆ ನೋಡ್ಬೋದು RR ಮ್ಯಾಚ್ ಕೂಡ ಅಷ್ಟೇ ಅದೇ ರೀತಿ ಆಯ್ತು. ಅದಾದ್ಮೇಲೆ ಕಡೆ ಲಾಸ್ಟ್ ಮ್ಯಾಚ್ ಆಯ್ತಲ್ಲ CSK, ಅದು ಕೂಡ ಅಷ್ಟೇ ಸ್ವಲ್ಪ ಬ್ಯಾಟಿಂಗ್ ಮಾಡಕ್ಕೆ ಪರದಾಡಿದ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಇವತ್ತಿನ ಮ್ಯಾಚ್ ನೋಡ್ಬೇಕು, ಇಲ್ಲಿ ಸ್ಟ್ರಾಂಗ್ ಚೇಸಿಂಗ್ ಟೀಮ್ ವಿನ್ ಆಗುತ್ತಾ, ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಆಗುತ್ತಾ ಅಂತ. ಇನ್ನ ಹೈದರಾಬಾದ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ನಮ್ಗೆ ಇಲ್ಲಿ ನೋಡಕ್ಕೆ ಸಿಕ್ತಿರುವಂತದ್ದು. ಈ ಕಡೆ ಓಪನರ್ಸ್ ಆಗಿ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಕೂಡ ಬರ್ತಾರೆ. ಇವರಿಬ್ರು ಒಂದ್ಸಲಿ ಫೀಲ್ಡ್ ಅಲ್ಲಿ ಸೆಟ್ ಆಗ್ಬಿಟ್ರು ಅಂದ್ರೆ ಇವ್ರನ್ನ ಕಟ್ ಹಾಕಿದ್ದು DC ಗೆ ತುಂಬಾ ಕಷ್ಟ ಕೂಡ ಆಗ್ಬೋದು. ಹಾಗಾಗಿ ನಿಮ್ಗೆ ಗೊತ್ತು ಈಗಾಗಲೇ ಅಭಿಷೇಕ್ ಶರ್ಮಾ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಕೂಡ ಯಾವ ರೀತಿ ಆಡಿದ್ರೆ ಅಂತ. ಕೇವಲ 15 ಬಾರಿಗೆ 50 ರನ್ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕೂಡ ಅಷ್ಟೇ DC ಅಗೇನ್ಸ್ಟ್ ಒಳ್ಳೆ ಸ್ಟಾರ್ಟ್ಸ್ ಕೂಡ ಇರೋದ್ರಿಂದ ಇವತ್ತು ಹೋಮ್ ಗ್ರೌಂಡ್ SRH ಅವ್ರದ್ದು ಆಗಿರೋದ್ರಿಂದ ಮತ್ತೆ ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿರೋದ್ರಿಂದ ಇವರಿಬ್ಬರ ಬ್ಯಾಟಿಂಗ್ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನು ಇವತ್ತು ನೋಡ್ಬೋದು. ಅದೇ ರೀತಿ ಈ ಕಡೆ ಇಶಾನ್ ಕಿಶನ್ ಕೂಡ ಇದ್ದಾರೆ. ಅದಾದ್ಮೇಲೆ ಹೆನ್ರಿಕ್ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ, ಅದಾದ್ಮೇಲೆ ಸಲೀಲ್ ಅರೋರಾ ಅಪ್ ಟು 7ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ಸ್ ಕೂಡ ಇದ್ದಾರೆ. ಹಾಗಾಗಿ ಮತ್ತೆ ರೀಸೆಂಟ್ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ ಅಂದ್ರೆ SRH ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಕೂಡ ಹೊಂದಿದೆ. ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ, ಇಶಾನ್ ಮಲಿಂಗ, ಪ್ರಫುಲ್ ಹಿಂಗೆ. ಅದಕ್ಕಿಂತ ಹಿಂದಿನ ಮ್ಯಾಚ್ RR ಮ್ಯಾಚ್ ಅಲ್ಲಿ 3-4 ವಿಕೆಟ್ ಅನ್ನ ಕೂಡ ತೆಗೆದು. ಅದಾದ್ಮೇಲೆ ಇಶಾನ್ ಮಲಿಂಗ ಲಾಸ್ಟ್ ಮ್ಯಾಚ್ CSK ಅಗೇನ್ಸ್ಟ್ 3 ವಿಕೆಟ್ ಅನ್ನ ಕೂಡ ತೆಗೆದಿದ್ದು. ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ ಬೌಲರ್ಸ್ ಗಳು. ನೋಡ್ಬೇಕು ಯಾವ ತರ ಕಂಟ್ರೋಲ್ ಮಾಡ್ತಾರೆ ಅಂತ. ಮತ್ತೆ ಇವತ್ತಿನ ಪಿಚ್ ಇರೋದು ಪೇಸರ್ಸ್ ಆಗಿರೋದ್ರಿಂದ ಬೌಲರ್ಸ್ ಕೂಡ ಅದೇ ರೀತಿ ಕಮಾಲ್ ಮಾಡೋ ಚಾನ್ಸಸ್
ಜಾಸ್ತಿ ಇದೆ. ಇನ್ನ ಡಿ ಸಿ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ KL ರಾಹುಲ್ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣಿಸ್ತಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಪ್ರೀವಿಯಸ್ ಮ್ಯಾಚ್ ಕೂಡ ಅಷ್ಟೇ ಸುಮಾರು RCB ಗೆ ಅಂತೂ ಸುಮಾರು 57 ರನ್ ಹೆಚ್ಚಿಗೆ ಬಿಸಾಕ್ಬಿಟ್ರು. ಅದಾದ್ಮೇಲೆ 11 ದಿವಸ ಸ್ವಲ್ಪ ತಿನ್ಕಾಡ್ತಾ ಇದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಸಮೀರ್ ರಜ್ವಿ ಕೂಡ ಅಷ್ಟೇ ಸ್ವಲ್ಪ ಬ್ಯಾಟಿಂಗ್ ಅನ್ನ ಆಡಕ್ಕೆ ಈಗ ರೀಸೆಂಟ್ ಗೆ ತಿನ್ಕಾಣ್ತಾರೆ. ಅದಕ್ಕಿಂತ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ನೋಡಿದ್ವಿ ಅಂದ್ರೆ ಒಳ್ಳೆ ಇನ್ನಿಂಗ್ಸ್ ಅನ್ನ ಸಮೀರ್ ರಜ್ವಿಂದ ನೋಡಿದ್ವಿ. ಅದಾದ್ಮೇಲೆ ಈಗ ಟ್ರಿಸ್ಟನ್ ಸ್ಟಬ್ಸ್ ಕೂಡ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾರೆ. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಕೂಡ ಅಷ್ಟೇ ಒಳ್ಳೆ ಫಿನಿಶರ್ ರೋಲ್ ನ ಕೂಡ ಪ್ಲೇ ಮಾಡ್ತಿದ್ದಾರೆ. ಇವತ್ತು ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು DC ಟೀಮ್ ಕಡೆಯಿಂದ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಇಲ್ಲೂ ಕೂಡ ಒಂದು ಸ್ಟ್ರಾಂಗ್ ಬೌಲಿಂಗ್ ಲೈನ್ಅಪ್ ಕೂಡ ಇರುವಂತದ್ದು. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಲುಂಗಿ ಎನ್ಗಿಡಿ, ಟಿ ನಟರಾಜನ್, ಮುಖೇಶ್ ಕುಮಾರ್ ಇವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ. ಎರಡು ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೇ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಬಟ್ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ತಿನ್ಕಾಣ್ತಿದ್ದಾರೆ ಈ ಕಡೆ DC ಅವರು. ನೋಡ್ಬೇಕು ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರ ಅಂತ. ಇನ್ನ ಫೈನಲ್ ಗೇಮ್ ಮ್ಯಾಜಿಕ್ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಹೋಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚಬಹುದು ಅಂತ ನನಗೆ ಅನಿಸ್ತದೆ ಅಂದ್ರೆ ಫಸ್ಟ್ SRH ಕಡೆ ಬಂದ್ಬಿಡ್ತೀನಿ. ಟ್ರಾವಿಸ್ ಹೆಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಬೋದು ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಯಾವ ತರ ಅಂದ್ರೆ ರಿಸ್ಕ್ ರಿವಾರ್ಡ್ ಪ್ಲೇಯರ್, ಅಂದ್ರೆ ಈ ಪಿಚ್ ಅಲ್ಲಿ ಸ್ಟಾಟ್ಸ್ ಚೆನ್ನಾಗಿದೆ. ಒಂದು ಸಲ ಸೆಟ್ ಆದ್ರು ಅಂದ್ರೆ ಇವರಿಬ್ಬರನ್ನ ಕಟ್ಟಾಗೋದು ಇವತ್ತಿನ ಮ್ಯಾಚ್ ಅಲ್ಲಿ ಬಹಳ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಇವರಿಬ್ಬರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಹೆಂದ್ರಿ ಕ್ಲಾಸ್ ಅನ್ನ ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನಂದ್ರೆ ಅಭಿಷೇಕ್ ಶರ್ಮಾ ಇಲ್ಲಂದ್ರೆ ಇಶಾನ್ ಕಿಶನ್ ಒಬ್ಬರಲ್ಲಿ ಇವತ್ತು ಸಕಲ ಕೂಡ ಮಿಂಚ್ತಾರೆ ಅಂತ ನನಗೆ ಅನಿಸ್ತದೆ. ನೋಡೋಣ ಹೇಗಾಡ್ತಾರೆ ಅಂತ. ಅಭಿಷೇಕ್ ಶರ್ಮಾ ಸೆಟ್ ಆದ್ರು ಅಂದ್ರೆ ಕಟ್ಟಾಗೋದು ಕಷ್ಟ. ಅದಾದ್ಮೇಲೆ ಇಶಾನ್ ಕಿಶನ್ ಕೂಡ ಅಷ್ಟೇ ಒಂದ್ಸಲಿ ಸೆಟ್ ಆದ್ರು ಅಂದ್ರೆ ಕಟ್ಟಕೋದು ಬಹಳ ಕಷ್ಟ ಕೂಡ ಆಗುತ್ತೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರಿಗೆ ಹೈಯೆಸ್ಟ್ ವಿಕೆಟ್ಸ್ ಗಳು ಬೀಳ್ಬೋದು ಅಂದ್ರೆ ಶಕೀಬ್ ಹಸೈನ್, ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ, ಇಶಾನ್ ಮಲಿಂಗ, ಅದಾದ್ಮೇಲೆ ಪ್ರಫುಲ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಫಾರ್ಮ್ ಅನ್ನ ಕಳ್ಕೊಂಡಿದ್ದಾರೆ. ಸೊ ಈ ಮ್ಯಾಚ್ ಅಲ್ಲಿ ಅವ್ರನ್ನ ಮತ್ತೆ ಆಡಿಸ್ತಾರ ಇಲ್ವಾ ಸ್ವಲ್ಪ ಡೌಟ್ ಕೂಡ ಹೊಡ್ತಿದೆ. ಯಾಕಂದ್ರೆ ಹೆವಿ ಹೊಡ್ಸ್ಕೊಂಡ್ಬಿಟ್ರು ಲಾಸ್ಟ್ ಮ್ಯಾಚ್. ಅದ್ರಗಿಂತ ಪ್ರೀವಿಯಸ್ ಮ್ಯಾಚ್ ಒಳ್ಳೆ ಕಂಟ್ರೋಲ್ ನ ಕೂಡ ಮಾಡಿ 4 ವಿಕೆಟ್ ಅನ್ನ ಕೂಡ ತಗೊಂಡಿದ್ರು. ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಅವ್ರನ್ನ ಆಡಿಸಿದ್ರು ಅಂದ್ರೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನ DC ಕಡೆ ಬಂದ್ವಿ ಅಂದ್ರೆ KL ರಾಹುಲ್ ನ ಸ್ಟಾಟ್ಸ್ ಕೂಡ ಈ ಒಂದು ಪಿಚ್ ಅಲ್ಲಿ ಮತ್ತೆ SRH ಅಗೇನ್ಸ್ಟ್ ಚೆನ್ನಾಗಿರೋದ್ರಿಂದ ಏನೇನಂದ್ರೂ ಕೂಡ 30+ ರನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನನಗೆ ಅನಿಸ್ತದೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ 11 ದಿವಸಾಂಕ ರೀಸೆಂಟ್ ಆಗಿ ಫಾರ್ಮ್ ಅನ್ನ ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋ ಸ್ಟಾಟ್ಸ್ ಏನಿಲ್ಲ SRH ಅಗೇನ್ಸ್ಟ್. ಬಟ್ ನೋಡೋಣ ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಟ್ರಿಸ್ಟನ್ ಸ್ಟಬ್ಸ್ ಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅವ್ರು ಇವತ್ತು ಫೈರ್ ಬ್ಯಾಟಿಂಗ್ ಅನ್ನ ನೋಡಬಹುದು ಅವರ ಬ್ಯಾಟ್ ಇಂದ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಕುಲ್ದೀಪ್ ಯಾದವ್ ಅಂದ್ರೆ ಟಿ ನಟರಾಜನ್ ಇಬ್ಬರಲ್ಲಿ ಒಬ್ಬರಿಗೆ ಹೈಯೆಸ್ಟ್ ವಿಕೆಟ್ ಬೀಳೋ ಚಾನ್ಸಸ್ ಎಲ್ಲ ಕೂಡ ಮ್ಯಾಚ್ ಅಲ್ಲಿ ಕೂಡ ಇದೆ. ಸೊ ನೋಡೋಣ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ. ನೆನ್ನೆ ಕೂಡ ಅಷ್ಟೇ ರಬಡ ಇಲ್ಲ ಅಂದ್ರೆ ಪ್ರಸಿದ್ಧ ಕೃಷ್ಣ ಒಬ್ಬರಿಗೆ ಜಾಸ್ತಿ ವಿಕೆಟ್ ಗಳು ಕೂಡ ಬೀಳುತ್ತೆ ಅಂತ ಕೂಡ ಹೇಳಿದೆ. ಅದರಲ್ಲಿ ರಬಡಗೆ ಸಖತ್ತು ಅಂದ್ರೆ 3 ವಿಕೆಟ್ ಕೂಡ ಬಿತ್ತು. ಇಲ್ಲಿ ಪ್ರಸಿದ್ಧ ಕೃಷ್ಣಗೆ 1 ವಿಕೆಟ್ ಅಷ್ಟು ಬಿತ್ತಲ್ಲ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಟಿ ನಟರಾಜನ್ ಅಂದ್ರೆ ಕುಲ್ದೀಪ್ ಯಾದವ್ಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಇಲ್ಲಿ ಆಗ್ಬೋದು. ಇನ್ನ ಮುಖೇಶ್ ಕುಮಾರ್ಗೂ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಬೀಳ್ಬೋದು ಅಂತ ನನಗೆ ಅನಿಸಿದೆ. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಹೋಗಿದ್ರೆ ಇವತ್ತಿನ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ ನಾನು ಆಫ್ಟರ್ ಟಾಸ್ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆಗೆ ಪೋಸ್ಟ್ ಕೂಡ ಮಾಡ್ತೀನಿ. ಸಿಂಪಲ್ ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಯಾವುದೇ ರೀತಿ ಹೊಸ ಅಪ್ಡೇಟ್ ಇದ್ರೂ ಕೂಡ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ನೀವು ತುಂಬಾ ಈಸಿ ಪ್ರಿಡಿಕ್ಷನ್ ಪಡ್ಕೊಬಹುದು. ಹೊಸ ಅಪ್ಡೇಟ್ ಕೂಡ IPL ರಿಲೇಟೆಡ್ ಪಡ್ಕೋಬಹುದು. ಬೇಗ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ, ಹೆಚ್ಚಿನ ಕಂಟೆಂಟ್ ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.